ಹಲೋ ದೋಸ್ತ, ಈ ವಿಡಿಯೋ ಒಂದು ಒರಿಜಿನಲ್ ಘಟನೆ ಇದು, ಆದ ಘಟನೆ ಇದು. ಒಂದು ಬಡತನ ಮನೆ ಹೆಣ್ಣಿಂದು ವರದಕ್ಷಿಣದ್ದಿದು. ಸುಮಾರು 1991-81 ಅಷ್ಟೇ ಇಸ್ವಿ ಒಳಗನೆ ಒಂದು ಮದುವೆ ಘಟನೆ ಇದು. ಇದು ವಿಡಿಯೋ ಆ್ಯಕ್ಚುಲಿ ಆದ ಘಟನೆ, ನಿಜವಾದ ಘಟನೆ ಇದು. ಹ್ಯಾಂಗೆ ಆಯ್ತು ಅಂತ ಅನ್ನೋದು ನಿಮ್ಗೆ ನಾನು ಹೇಳ್ತೀನಿ ಈ ವಿಡಿಯೋ ಬಗ್ಗೆ. ದಯವಿಟ್ಟು ಈ ವಿಡಿಯೋ ಮಿಸ್ ಮಾಡಾರ್ದಂಗೆ ನೋಡಿರಿ. ಆದಷ್ಟು ಜಲ್ದಿನೇ ಮುಗಿಸೋ ಪ್ರಯತ್ನ ಮಾಡ್ತೀನಿ, ಶಾರ್ಟ್ನಾಗ ಮಾಡ್ಬೇಕಂತ ಮಾಡ್ತೀನಿ. ಆದ್ರೆ ಸ್ಟೋರಿ ಸ್ವಲ್ಪ ದೊಡ್ಡದೈತೆ ಅದು, ಆದರೂ ದಯವಿಟ್ಟು ಪೂರ್ತಿ ನೋಡಿರಿ. ಒಂದು ಬಡ್ರ ಮನೆ ಹೆಣ್ಣಿಂದು ವರದಕ್ಷಿಣದ ಕಥೆ ಇದು. ಒಂದು ಮನೆತನ ನೋಡ್ತಾರೆ, ಮನೆತನ ನೋಡಿಕೇಸಿ ಹೆಣ್ಣಿಗೆ ಗಂಡಿಗೆ ಒಪ್ಪಂದ ಆಗ್ತದೆ. ಅವ್ರ ಮನೆಯವರು ಇವ್ರ ಮನೆಯವರು ಹೋಳಿಗೆ ಉಣ್ತಾರೆ, ಎಲ್ಲನೂ ಮಾತು ಮುಗಿತಾ ಒಂದು ಎಂಗೇಜ್ಮೆಂಟ್ ಮಾಡ್ಕೊತಾರೆ, ಎಲ್ಲ ಆಗ್ತದೆ ಆಗಿಂದ. ಯಾಕಂದ್ರೆ ಗಂಡಿನ ಮನೆಯವರು ಶ್ರೀಮಂತರು, ಹೆಣ್ಣಿನ ಮನೆಯವರು ಬಡ್ರು. ಕಾರಣ ಆ ಟೈಮ್ನಾಗ ವರದಕ್ಷಿಣೆ ಜಾಸ್ತಿ ಇತ್ತು. ವರದಕ್ಷಿಣೆ ಸಲಾಗಿ ವರದಕ್ಷಿಣೆ ಜಾಸ್ತಿ ಇತ್ತು. ಆಯಿತು, ಮಾತುಕತೆ ಮುಗಿಸ್ಕೊಂಡ್ರು, ವರದಕ್ಷಿಣೆ ಇಟ್ಟಿಟ್ಟು ಮಾತಾಡೋಕೆ ಅಷ್ಟಂತ ಮುಗಿಸ್ಕೊಂಡು ಹೋದರು. ಹೋಗಿಂದ ಮದುವೆ ಇಟ್ಟರು. ಮದುವೆ ಇಟ್ಟಿಂದ ಈಗ ವರದಕ್ಷಿಣೆ ಚಲೋ ಮನ್ತಾನೈತೆ ಅಂತ ಕೇಸಿ ಕೊಟ್ಟಿನಪ್ಪ ಅಂತ ಕೇಸಿ ವರದಕ್ಷಿಣೆ ರೆಡಿ ಮಾಡ್ಕೋ ಸಲಾಗಿ ವರದಕ್ಷಿಣೆ ರೆಡಿ ಮಾಡೋಕೆ ಪ್ರಯತ್ನ ಮಾಡಿ ಕೇಸಿ ಲಗ್ನ ಡೇಟ್ ಇಟ್ಕೊಂಡು ಲಗ್ನ ತಯಾರು ಮಾಡಿದ್ರು. ಲಗ್ನ ತಯಾರು ಮಾಡೋಕೆ ಕೊಡ್ತೀನಿ ಅಂತ ಒಬ್ಬ ಊರಾಗ ಒಬ್ಬ ಸಾಹುಕಾರ ಗೌಡ ಶ್ರೀಮಂತ ಕೊಡ್ತೀನಿ ಅಂತ ಹೇಳಿದ್ದ. ಆ ನಾಣ ಈ ಎಲ್ಲ ಗಾಡಿಗಳು ಎಲ್ಲವೂ ಅದು ಲಗ್ನಕ್ಕೆ ಹೋಗೋರು ಮುಂದೆ ಹೋದರು. ವರದಕ್ಷಿಣೆ ರೊಕ್ಕ ತೊಗೊಂಬರಾಕ ಮನ್ಯಾಗ ಯಜಮಾನ ಅಂದ್ರೆ ವಯಸ್ಸಿನ ಮುತ್ಯ, ಅವರ ಆ ಹುಡುಗಿ ಮುತ್ಯ, ಅವ ರೊಕ್ಕ ಕೊಡೋ ಸಾಹುಕಾರ ಬರ್ತೀನಿ, ಇನ್ನೊಂದು ಸ್ವಲ್ಪ ತಡ ಮಾಡು, ಹೊಲ್ದಾಗ ಹೋಗಿನ ಅಂತ ಕೇಸಿ ಹೇಳಿದ್ದ. ಮತ್ತೆ ತಿಸ್ಕೊಂಡು ಹೋಗಿ ಏನು ನಮ್ಮ ಮನ್ಯಾಗ ಇಡಮ್ರಿ ಗೌಡ್ರ, ಅಲ್ಲೇ ಇರಲಿ ಸಾಹುಕಾರ ನಿಮ್ಮ ಮನ್ಯಾಗ ಅಂತ ಕೇಸಿ ಸಾಹುಕಾರ ಮನ್ಯಾಗ ಬಿಟ್ಟಿದ್ರು. ಈ ಗಾಡಿಗಳೆಲ್ಲ ಹೋದು ಇವ ಮುತ್ಯ ಹಿಂದೆ ಹೋಗ್ಬೇಕಲ್ಲ ರೊಕ್ಕ ತೊಗೊಂಡನ್ನಾಗ ಸಾಹುಕಾರ ಹೊಲ್ದಾಗ ಬರ್ರಾಗ ಹೊಸ ಗಾಡಿಗಳು ಹೋದು. ಆಯ್ತು ಬಿಡಪ್ಪ, ಬಸ್ಸಿಗಾರ ಬರ್ತೀನಿ ನಾನು, ನೀವು ಹೋಗೋರು ಗಾಡಿಗಳು 10 ಜನ ಹೆಂಗೆ ನಿಂತಿರ್ತಾರಂತ ಹೋಗ್ಬಿಟ್ರು ಅವರು. ಹೋಗಿಂದ ಇವ ಮುತ್ಯ ಬಂದ ಕೇಸ್ ಸಾಹುಕಾರ ರೊಕ್ಕ ಕೊಟ್ಟಿಂದ ಒಂದು ವೈರ್ ಚೀಲ್ದ ರೊಕ್ಕ ತೊಗೊಂಡು ಬಸ್ ಹತ್ತಿ ಹೊಂಟಿದ್ದ. ಹೋಗೋರಾಗ ಬಸ್ಸಿನಾಗ ಕುಂತ ಬಗಲಾಗ ಕುಂತ, ಯಾಕೆ ಮುತ್ಯ ಎಲ್ಲಿಗೆ ಹೋಗ್ಬೇಕಂತ ಅವಾಗ ಕೇಳ್ದ. ಎಲ್ಲಿಲ್ಲಪ್ಪ, ನನ್ನ ಮೊಮ್ಮಗಳ ಲಗ್ನ ಐತೆ, ವರದಕ್ಷಿಣೆ ಸ್ವಲ್ಪ ಹೋದ್ರೆ ಗಾಡಿಗಳು ಮುಂದೆ ಹೋಗ್ಯಾವ, ವರದಕ್ಷಿಣೆ ನಾನು ಇಟ್ಕೊಂಡು ಹೊಂಟೀನಿ, ತೊಗೊಂಡು ಕೊಡ್ಬೇಕಲ್ಲ ಅಂತ ಕೇಸಿ ಹಂಗೆ ಮಾತಾಡ್ಕೊಂತ ರೊಕ್ಕದ ಚೀಲ ಅದು ಮುತ್ಯಾಗ ಎಲ್ಲಿಗಾರ ಊರಿಗೆ ಹೋದಾಗ ಮ್ಯಾಗ ಬಸ್ಸಿನ ಮ್ಯಾಗ ಇಡೋದು ಅವಾಗೊಂದು ರೂಢ ಇತ್ತದು. ಇವಾಗ ಮತ್ತೆ ಅದೇ ರೂಢದ ಮ್ಯಾಗನ ಚೀಲ ಅಲ್ಲಿ ಇಟ್ಬಿಟ್ಟ. ಆ ಊರು ಕ್ರಾಸ್ ಬಂದ್ಗಳೇನ ಬಸ್ ಬಂತು, ಊರು ಬಂತು ಅಂದ್ರೇನ ಇಳಿದ ಕೇಸಿ ಚೀಲ ಬಿಟ್ಟು ಹಂಗೆ ಹೋಗಿಬಿಟ್ಟ. ಪಾಪ ಬಗಲ ಕುಂತಿದ್ದಲ್ಲ ಅವನು ಅಂತ ಪರಿ ಖ್ಯಾಲ್ ಮಾಡಲಿಲ್ಲ. ಅವನು ಊರು ಕ್ರಾಸಿಗೆ ಬರೋ ಟೈಮ್ನಾಗ ಎದ್ದೇಳೋತ್ನಾಗ ಹಿಂಗೆ ಮ್ಯಾಗ ನೋಡ್ದ. ಲೇಲೆ ಆ ಮುತ್ಯ ಚೀಲ ಬಿಟ್ಟಾನ, ಇವನು ಲಗ್ನ ನಿಂದಿರ್ತದಪ್ಪ ಇದು ಅಂತ ಕೇಸಿ ಆ ಚೀಲ ತೊಗೊಂಡು ಇಳೋದು ತನ್ನ ಊರಿಗೆ ಹೋಗಿ ಕೇಸಿ. ಆ ಟೈಮ್ನಾಗ ಸೈಕಲ್ ಮೋಟ್ರ್ ಹೋಗಿ ಸ್ವಲ್ಪ ಕಡಿಮೆ ಇದ್ದು, ಮತ್ತೊಬ್ಬರು ಸೈಕಲ್ ಮೋಟ್ರ್ ತೊಗೊಂಡು ಹೋಗ್ಬೇಕಂತ ಹೊಂಟವ. ಹೋಗೋರಾಗ ಅಲ್ಲೇ ಲಗ್ನದಾಗ ತಾಳಿ ನಡೆದದ. ತಾಳಿ ನಡೆದಾಗ ಏನು ಮಾಡ್ಯಾನ ಬೀಗರು, ತಾಳಿ ಕಟ್ಟಬೇಕಪ್ಪ ಅಂತಂದ್ರೆ ವರದಕ್ಷಿಣೆ ತೊಗೊಂಡಾಗ ಕಟ್ಟೋದು, ಇಲ್ಲಿಗಂಗೆ ಕಟ್ಟಂಗಿಲ್ಲ ಅಂತಂದ್ರೆ. ಅಂದಾಗ ಇಲ್ರಿ ಹಿಂಗೆ ತರಾಕತ್ಯಾರ, ಕಟ್ರಿ, ಅದಕ್ಕೇನಾಗೋದಿಲ್ಲ ಅಂತಂದ್ರೆ. ಇಲ್ಲ ತಾಳಿ ಕಟ್ಟಬೇಕಪ್ಪ, ರೊಕ್ಕ ಬಂದಿಂದ ತಾಳಿ ಕೊಟ್ಟೋದು. ಅದಕ್ಕಿಂತನೂ ಅವ್ರ ತಂದೆ ತಾಯಿಕ್ಕಿಂತನೂ ಇವಾಗ ಮಾಡ್ಕೊಳ್ಳೋವನೇ ರೊಕ್ಕ ಬಂದಿಂದ ತಾಳಿ ಕಟ್ಟೋದಂತ ಕಂಡೀಷನ್ ಮಾಡ್ದ. ಏನು ಮಾಡಕಪ್ಪ, ಈಗ ಹೋಗ್ಯಾರ ಹಿಂಗೆ ಅಂತ ಅನ್ನೋರಾಗ ನಾ ಮುದಕ ಬಿಟ್ಟು ಅದು ನಡ್ಕೊಂತ ಅದು ಕಣ್ಣೀರು ತಗೊಂಡು ಬಂದು ಹಿಂಗಪ್ಪ ಹಿಂಗೆ ಆಯ್ತಂತ ಅದು ಹೇಳಿದ್ರು ಅವ ಏನು ಮಾಡ್ದ, ಪಾಪ ರೊಕ್ಕ ತಕ್ಕೊಂಡ ಒಡೆ ಬಂದ, ಪಾಪ ಲಗ್ನ ನಿಂದಿರ್ತಂತ ಕೇಸಿ ಒಡೆ ಗಾಡಿ ತೊಗೊಂಡು ಬಂದ ಅಗಲೇ ಮಂಟಪದಾಗ ಬಂದು ಈಗ ಇಲ್ಲಿ ನೋಡ್ರಿ, ಅವು ಏನು ಕಿರಿಕಿರಿ ಮಾಡಬೇಡ್ರಿ, ಇಲ್ಲದ ನನ್ನ ಬಲ್ ರೊಕ್ಕ, ಈ ರೊಕ್ಕ ತೊಗೋರಿ ತಾಳಿ ಕಟ್ರಿ ಅಂತ ಕೇಸಿ ಅಂದ. ಅಂದ್ರೆ ಕಟ್ತೀವ ಅಂತಂದ. ತಾಳಿ ಕಟ್ಟೋ ಟೈಮ್ನಾಗ ಹುಡುಗಿ ಮದುವೆ ಮಾಡ್ಕೊಳಕ್ಕೆ ಮಗಳು ಹೇಳೋದು ಏನು ಹೇಳೋದು, ತಾಳಿ ಕಟ್ಟಬೇಡಿ ಅಂತಂದು. ಯಾಕಂತಂದು, ನೀನು ನನಗೆ ಕಟ್ಟಂಗಿಲ್ಲ, ರೊಕ್ಕ ಕಟ್ಟಾಕತ್ತಿ ತಾಳಿ, ನೀನು ಬೇಡ ನನಗೇನು ರೊಕ್ಕ ತೊಗೊಂಬಂದಾನ, ನಾನು ಅವಾಗ ಮದುವೆ ಆಗಕ್ಕೆ ಆಲ್ರೆಡಿ ಅವಾಗ ಮದುವೆ ಆಗ್ಯದ, ಅವಾಗ 2 ಮಕ್ಳು ಅದಾವ. ಅವ ಅಂದ, ನನಗೆ ಯಾಕೆ ಮದುವೆ ಆತೀವ, ನಾ ಏನು ಮಾಡಿ, ನಾನು ಸಂಸಾರ ಐತೆ, ನನಗೇನು ಆಗಂಗಿಲ್ಲ, ಬೇಡ, ನಾನು ಸಂಸಾರಿಕದಿ, ನನಗೆ 2 ಮಕ್ಳು ಅದಾವ, ನನ್ನ ತೊಗೊಂಡು ಏನು ಮಾಡ್ತೀವಿ, ಏನೋ ಹೆಚ್ಚು ಕಡಿಮೆ ಆಗಿರ್ತಾವ. ಆಗ
ಹಂಗಲ್ರಿ, ನನ್ನ ಬಗ್ಗೆ ನೀನು ಚಿಂತೆ ಮಾಡಿ ಒಂದು ಮದುವೆ ನಿರ್ತಂತ ವಿಚಾರ ಮಾಡಿ ಓಡೇ ಬಂದು ರೊಕ್ಕ ಕೊಟ್ಟ ನೀನು, ಹೌದಿಲ್ಲ? ನಾ ರೊಕ್ಕ ಕೊಡ್ತೀವಿ ಅಂದ್ರೂ ತಾಳಿ ಕಟ್ಟಂಗಿಲ್ಲಪ್ಪ ಅಂತಂದಾಗ ಇವು ಕಟ್ಕೊಂಡ್ರೆ ಏನು ಸೋರ್ತದೆ ನನಗೆ ನೀ ತಾಳಿ ಕಟ್ಟಿಗೆಸಿ ನನಗೊಂದು ಮೂಲ್ಯಾಗ ಜಾಗ ಕೊಡು, ನಿನಗೂ ನನಗೂ ಕೂಡ ಸಂಸಾರ ಮಾಡೋದು ಬೇಕಾಗಿಲ್ಲ, ನಿನ್ನ ಒಂದು ಮೂಲ್ಯಾಗ ಜಾಗ ಕೊಡು, ನಿನ್ನ ಹೆಸರು ಮೇಲೆ ನಾ ಬದುಕ್ತೀನಿ ಅಂತ ಹುಡುಗಿಯದು ಯಾರು ಮದುಮಗಳು ಹಂಗೆ ಬರ್ತದ ಅಂತ ಕೇಸಿ ಊರಾನ್ ದೈವ ಅದು ಇದು ಕೂಡ ಎಲ್ಲ ಕೂಡಕತ್ರ. ಇಲ್ಲಪ್ಪ ನಾ ಮಾಡ್ಕೊಂಡ್ರೆ ಅವಾಗ ಮಾಡ್ಕೊಳಕ್ಕೆ ಅಂತ ಕಂಡೀಷನ್ ಮಾಡಿಬಿಟ್ಲ ಹುಡುಗಿ. ಮತ್ತೆ ಹೋಗಿ ಆ ಹುಡುಗಿ ಈ ಹುಡುಗನ ಹೆಂಡತಿ ಕರ್ಕೊಂಬರ್ಬೇಕಲ್ಲ, ಅವನ್ನ ಕರ್ಕೊಂಬಂದು ಕೇಸಿ ಆ ಹುಡುಗಿ ಕರ್ಕೊಂಬಂದು ಕೇಸಿ ಅವ್ನ ಹೆಂಡತಿ ಕರ್ಕೊಂಬಂದು ಕೇಸಿ ಎಲ್ಲರೂ ದೈದವ್ರು ಕೂಡ ವಿಚಾರ ಮಾಡಿದ್ರೆ ಯಾವಾಗ ಅಕ್ಕಿ ನನ್ನ ಗಂಡನ ಮ್ಯಾಗ ಮನಸ್ಸು ಮಾಡ್ಯಾಳಪ್ಪ ಅಂತಂದಾಗ ನನ್ನ ಗಂಡ ಮಾಡ್ಕೊಳ್ಳಾಕಂತ ಕೇಸಿ ಹೇಳಲ್ಲ ಅಕ್ಕಿ ಆ ಹೆಣ್ಮಗಳು. 2 ಮಕ್ಳು ಇರಲಾಕ ಅಕ್ಕಿನ ಹೋಗ್ಬೇಕು, ನನ್ನ ತಂಗಿಯಾಗಿ ನಾವು ಮಾಡ್ಕೊಂಡು ತಿಂತೀವಿ ಇಬ್ಬರು ಕೂಡ ಕೇಸಿ. ಅವಾಗ ವರದಕ್ಷಿಣೆಗೆ ಆಸೆ ಬಿದ್ದ ಕೇಸಿ ಗಂಡಸು ವರದಕ್ಷಿಣೆಗೆ ಆಸೆ ಬಿದ್ದ ಕೇಸಿ ಮದುವೆ ನಿಂತು ಹೋಗ್ತದ. ಆ ಟೈಮ್ನಾಗ ಏನು ಪಾಪ ಉಪಕಾರ ಮಾಡಿದಾಗ ಮದುವೆ ಮಾಡ್ಕೊಂಡಾಕಿ ಜೀವನ ಮಾಡಕತ್ತಾಳ. ಇದು ಆ್ಯಕ್ಚುಲಿ ಆದ ಘಟನೆ. ಇದು ವಿಡಿಯೋ ನಿಮ್ಗೆ ಸರಿ ಅನಿಸುತ್ತಪ್ಪ ಅಂತಂದ್ರೆ ಮುಂದೆ ಶೇರ್ ಮಾಡಿರಿ.